ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪವನಪುತ್ರಿ ವ್ಲಾಗ್ಸ್. ಇವತ್ತು ಡೇಟ್ ಎಷ್ಟು? 6ನೇ ತಾರೀಕು ಜನವರಿ. ಇವತ್ತು ಸಂಜೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ನಾಗರ ಹಬ್ಬ ಇತ್ತು. ನಾಗರ ಪಂಚಮಿ ಅಲ್ಲ, ನಾಗರ ಹಬ್ಬ ಅಂತ ನಮ್ಮೂರ ಸೈಡ್ ಮಾಡ್ತೀವಿ. ನೀವೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅದ್ರ ಪ್ರಿಪ್ರೇಷನ್ ಹೇಗಿತ್ತು, ನಾವು ಯಾವ ಥರ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಅಲ್ಲಲ್ಲೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ಟಮ್ ಮಾಡೋಕ್ಕಂತ ಎಲ್ಲ ರೆಡಿ ಮಾಡ್ಕೊತಿದ್ರು. ಇದನ್ನು ನಾವು ಹೊಸಕ್ಕಿ ಟಮಟ ಅಂತ ಅಂತೀವಿ, ಮತ್ತು ತಮಾಷೆಗೆ ಹೇಳಬೇಕು ಅಂದರೆ ಪಿಸುಗ್ಲು ಟಮಟ ಅಂತಲೂ ಅಂತೀವಿ. ಈ ಟಮಟ ಮಾಡೋಕ್ಕೆ ಬೆಳಗ್ಗೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ರು. ಅದನ್ನ ಇವಾಗ ಮಿಕ್ಸಿಲಿ ರುಬ್ಕೊಂಬಿಟ್ಟು, ಅಂದರೆ ಪುಡಿ ಮಾಡ್ಕೊಂಡು ಮಿಕ್ಸಿಲೇ ಜರಡಿ ಹಿಡ್ಕೊಬೇಕು. ಫುಲ್ ಸಣ್ಣ ಸಿಗಬೇಕು ಅದೆಲ್ಲ ಅಕ್ಕಿ ಆಡಿಸ್ಕೊಂಡ್ರೆ. ಮತ್ತು ಅದಕ್ಕೇ ಸಕ್ಕರೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಬಿಟ್ಟು ಆಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅದಕ್ಕೇ ಸ್ವಲ್ಪ ಪುಟ್ಟಳನ್ನ ಹುರಿದ್ಬಿಟ್ಟು ಹಾಕ್ಕೊಂಡು, ಮತ್ತು ಕಡಲೆ ಬೀಜನ ಹುರ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕೊಂಡಿದ್ದಾರೆ. ಮತ್ತು ಕಾಯಿ ಹಾಕಿದ್ದಾರೆ. ಕೊಬ್ಬರಿ ಆಗಬೇಕು ಇದಕ್ಕೆ, ಆದರೆ ಕೊಬ್ಬರಿ ಮನೇಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಕಾಯಿನೇ ಹಾಕ್ಕೊಂಡಿದ್ದಾರೆ. ನೋಡಿ, ಇವಾಗ ಟಮಟ ರೆಡಿನೇ ಆಗೋಯ್ತು. ತುಂಬ ಈಸಿ ಇದೆಲ್ಲ ಮಾಡೋದು, ಆದರೆ ನಮಗೆ ಮಾಡೋದಕ್ಕೆ ಬರಲ್ಲ. ನಾಗರ ಹಬ್ಬದಲ್ಲಿ ಇದು ಮತ್ತು ಚಿಗ್ನಿ ಟಮಟ ಇದೆರಡೂ ಮಾಡೇ ಮಾಡ್ತಾರೆ. ಇದನ್ನು ತಗೋಗ್ಬಿಟ್ಟು ಹುತ್ತದ ಹತ್ರ ಹಾಲು ಎರ್ಕೊಂಬಿಟ್ಟು ಬರ್ತಾರೆ. ತೋರಿಸ್ತೀನಿ ಮುಂದೆ ಅದನ್ನು. ನೋಡಿ, ಈ ಥರ ಇದೆ ಟಮಟ. ಇಷ್ಟ ಆದರೆ ನೀವು ಮಾಡ್ಕೊತೀನಿ. ಮತ್ತು ಇನ್ಯಾವ ಹಬ್ಬದಲ್ಲಿ ಮಾಡ್ತಾರೆ ಅಂದರೆ ಇದು ಮಾರಿ ಹಬ್ಬದಲ್ಲೂ ಇದೇ ಥರ ಟಮಟ ಮಾಡ್ತಾರೆ. ಮತ್ತು ಚಿಗ್ನಿ ಟಮಟ ಮಾಡೋಕ್ಕೆ ಎಳ್ಳು ತಗೊಂಡಿದ್ದಾರೆ. ಅದನ್ನು ಮಿಕ್ಸಿಲಿ ರುಬ್ಕೊಂಬಿಟ್ಟು ಅದಕ್ಕೇ ಬೆಲ್ಲ ಸೇರಿಸ್ಕೊಂಡು ಬೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾರೆ. ಪುಡಿ ಮಾಡಿ ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎರಡೂ ಮಿಕ್ಸ್ ಮಾಡ್ಕೊಂಡು ನೀರೇನು ಹಾಕ್ಬಾರ್ದು, ಹಂಗೇ ಟಮಟ ಕಟ್ಟಬೇಕು. ಉಂಡೆ ಕಟ್ಟಿದರೆ ರೆಡಿಯಾಗೋಗುತ್ತೆ ಚಿಗ್ನಿ ಟಮಟ. ಚಿಕ್ಕ ವಯಸ್ಸಲ್ಲಿ ಇದಕ್ಕೋಸ್ಕರನೇ ಹೋಗ್ತಿದ್ವು. ಎಲ್ಲಾದರೂ ಗಂಗೆ ಪೂಜೆ ಮಾಡಿದರೆ ಸಾಕು, ಅಲ್ಲೆಲ್ಲ ಹೋಗ್ಬಿಟ್ಟು ಇಸ್ಕೊಂಡು ತಿಂದ್ಬಿಡ್ತಿದ್ವಿ. ಸಖತ್ತಾಗಿರ್ತಿತ್ತು ಚಿಗ್ನಿ ಟಮಟ ಅಂತೂ. ಅಕ್ಕಿ ಟಮಟಕ್ಕಿಂತ ಚಿಗ್ನಿ ಟಮಟ ಯಾವುದೇ ಪೂಜೆ ಇರಲಿ ಇದ್ದೇ ಇರುತ್ತೆ. ಗಂಗೆ ಪೂಜೆಗೆಲ್ಲ, ಮದುವೆ ಮತ್ತು ಗೃಹ ಪ್ರವೇಶ ಇದರಲ್ಲೆಲ್ಲ ಅದೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮನೇಲಿ ಪೂಜೆ ಮಾಡಿ ಆಮೇಲೆ ಹುತ್ತದ ಹತ್ರ ಹೋಗ್ತಾರೆ. ನಾನು ಈ ನಾಗರ ಹಬ್ಬ ಅಂತ ಹೇಳಿದೆ, ಇದನ್ನ ಏನಕ್ಕೆ ಮಾಡ್ತಾರೆ ಅಂತಲೇ ಹೇಳಿಲ್ಲ. ನಾಗರ ಹಬ್ಬನ ನಮ್ಮ ಫ್ಯಾಮಿಲಿಲಿ ಯಾರಾದರೂ ನಾಗರಾಗಿದ್ದರೆ ಅವರು ಅದ್ರದ್ದು ತಾಳಿ ಮಾಡಿಸ್ಕೊಂಬಂದು ಮನೇಲಿ ವರ್ಷ ಪೂಜೆ ಮಾಡಲೇಬೇಕು. ಮನೇಲಿ ಗೃಹ ಪ್ರವೇಶ ಯಾರಾದರೂ ತೀರೋಗಿದ್ರೆ ಮಾತ್ರ 3 ವರ್ಷ ಮಾಡೋಲ್ಲ. ಮತ್ತು ಪೂಜೆ ಆಗೋವರೆಗೂ ಉಪವಾಸನೇ ಇರಬೇಕು. ಉಗಿಯೋದನ್ನ ಅಂತ ಮಾಡ್ತಾರೆ. ನಮ್ಮ ಮನೇಲಿ ಈ ವರ್ಷ ಮಾಡಿಲ್ಲ, ಯಾಕಂದರೆ 2 ವರ್ಷದ ನಮ್ಮ ಅಜ್ಜಿ ತೀರೋಗಿದ್ರು, ಹಾಗಾಗಿ ಮಾಡಿಲ್ಲ. ನೆಕ್ಸ್ಟ್ ಇಯರ್ ಮಾಡ್ತಾರೆ. ಇಲ್ಲಿ ಇವಾಗ ನಮ್ಮಮ್ಮ ಇಡ್ತಿದ್ದಾರಲ್ವ, ಅದು ತಾಳಿ, ನಾಗರ ತಾಳಿ. ಅದ್ರ ಕತೆ ಏನಂದರೆ, ಅದು ಮನೇಲಿ ಇದೆ ಅಂದರೆ ಪೂಜೆ ಮಾಡಲೇಬೇಕು. ಅದಾಗದೇ ಮಾಯ ಆಗುತ್ತಂತೆ. ಅದ್ರದ್ದು ಪೂಜೆ ಎಲ್ಲ ತೀರಿದ ಮೇಲೆ ಅದಾಗದೇ ಮಾಯ ಆಗಬೇಕಂತ. ಅಲ್ಲಿವರೆಗೂ ಪೂಜೆ ಮಾಡಲೇಬೇಕು. ನಮ್ಮ ಕೈಲಾಗಿಲ್ಲ ಅಂದರೆ ಬೇರೆ ಯಾರ ಕೈಲಾದರೂ ಕೊಟ್ಟಾದರೂ ಪೂಜೆ ಮಾಡಿಸ್ಲೇಬೇಕು. ಒಟ್ನಲ್ಲಿ ನಾಗರ ಹಬ್ಬದ ಪೂಜೆ ಮಾಡಲೇಬೇಕು, ಇಲ್ಲ ಮತ್ತೆ ಬೇರೆ ಯಾರಿಗಾದ್ರೂ ನಾಗರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವ್ರು ಮಾಡೋಕ್ಕಾಗಿಲ್ಲ ಅಂತಂದ್ಬಿಟ್ಟು ಕೆರೆಯಲ್ಲಿ ಬಿಟ್ಟಿರೋದು ಉಂಟು. ತುಂಬ ವರ್ಷಗಳಿಂದ ಮಾಡ್ತಾಯಿದ್ರೆ ಅದ್ರದ್ದು ಪವರ್ ಇರಲ್ಲ ಅದರಲ್ಲಿ. ಸೊ ಕೆರೆಗೆ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ. ಹೀಗೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಈ ಥರ ಉದ್ದಕ್ಕೆ ಹಾಲು ಉಯ್ಬೇಕು. ಹಾಲು ಬಿಟ್ಟರೆ ನಮ್ಮಮ್ಮ ಹಾಲೆಲ್ಲ ಬಿಟ್ಟಿದ್ದಾರೆ. ಕೊನೆಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಹೋಗಿರಲಿಲ್ಲ ಪಾಪು ಇದ್ದಿದ್ದರಿಂದ. ಇದಿಷ್ಟ ಆಗಿತ್ತು ಇವತ್ತಿನ ನಾಗರ ಹಬ್ಬ. ನೆಕ್ಸ್ಟ್ ಮನೆಗೆ ಬಂದು ಪಾಪುದು ಇಂಜೆಕ್ಷನ್ ಇವತ್ತು 3.5 ತಿಂಗಳದು. ಪಾಪ ಅವಳು ತುಂಬ ಅಳ್ತಿದ್ಲು. ನಮ್ಮಮ್ಮ ಬಂದೇ ಸಮಾಧಾನ ಮಾಡಬೇಕಾಯ್ತು. ನೋಡಿ, ಅವಳಿಗೆ ಸಮಾಧಾನ ಮಾಡೋಕ್ಕೆ ಇಬ್ಬಿಬ್ಬರು ನಿಂತಿದ್ದಾರೆ. ಒಬ್ಬರು ಗಿಲ್ಕೆ ಆಡಿಸ್ತಿದ್ರೆ ಇನ್ನೊಬ್ರು ಎತ್ಕೊಂತ ಹೋಗಬೇಕು. ಮತ್ತು ನನ್ನ ಹಸ್ಬೆಂಡ್ ಇವತ್ತು ಬೆಂಗಳೂರಿಂದ ಬಂದಿದ್ದರು. ಸದ್ಯ ಇವತ್ತು ಇಂಜೆಕ್ಷನ್ ಇದ್ದಿದ್ದಕ್ಕೂ ಅವ್ರು ಬೆಂಗಳೂರಿಂದ ಬಂದಿರೋದಕ್ಕೂ ನನಗೂ ನಮ್ಮಮ್ಮಂಗೂ ಸ್ವಲ್ಪ ಫ್ರೀ ಸಿಕ್ತಂಗೆ ಆಗಿದೆ. ಅವಳು ಹೊತ್ತಾಗೆಲ್ಲ ಅವರೇ ಎತ್ಕೊಂಡು ಸಮಾಧಾನ ಮಾಡ್ತಿರ್ತಾರೆ. ನಮಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಅಂತಲೇ ಹೇಳ್ಬೋದು. ಸಂಜೆ ಆಗ್ತಾ ಪಾಪ ಅವಳಿಗೆ ಪೇಯ್ನ್ ಜಾಸ್ತಿನೇ ಆಯ್ತಿತ್ತು. ಅದನ್ನು ತಡೆಯೋಕ್ಕಾಗದೆ ತುಂಬ ಅಳ್ತಿದ್ಲು.
ಸೊ ಅವ್ರು ಹೇಳಿದರು ಐಸ್ ಇಡಿ ಅಂತಂದ್ಬಿಟ್ಟು. ಅವಳು ಐಸ್ ಇಟ್ಟರೆ ಇನ್ನೂ ಜಾಸ್ತಿನೇ ಅಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಅದಕ್ಕೆ ಒದ್ದೆ ಬಟ್ಟೆ ಮಾಡಿಬಿಟ್ಟು ಫಸ್ಟ್ ಮಂತು ಸೆಕೆಂಡ್ ಮಂತು ಇಂಜೆಕ್ಷನ್ ಕೊಟ್ಟಾಗ ಇಷ್ಟು ಅಳ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿರೋದ್ರಿಂದ ಅವಳಿಗೆ ಅದನ್ನ ಪದೇ ಪದೇ ನೆನೆಸ್ಕೊಂಡು ಅಳ್ತಿರ್ತಾಳೆ. ಅದು ನೋಡೋಕ್ಕೆ ಆಗಲ್ಲ. ಯಾವಾಗ ಹೋದ್ರೂ ಇಂಜೆಕ್ಷನಿಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಅದು ಸೂಜಿ ಚುಚ್ಚೋದಾಗಿರ್ಬೋದು, ಮತ್ತು ಆ 2 ಡೇಸ್ ಆ ನೋವಿಂದ ಅವ್ರು ಅಳೋದೆಲ್ಲ ಕಣ್ಣಿಂದ ನೋಡೋಕ್ಕೆ ಆಗ್ತಿರಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ, ಅಪ್ಪ ನಾನಂತೂ ಹೋಗಿಲ್ಲ, ನನ್ನ ಕಣ್ಣಿಂದ ಅವಳು ನೋಡೋಕ್ಕೆಲ್ಲ ಆಗಲ್ಲ, ಸೂಜಿ ಚುಚ್ಚೋದೆಲ್ಲ ಅವಳಿಗೆ, ಮತ್ತು ಅವಳು ಅಳೋದು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಏನು ಮಾಡೋದು, ಯಾರೂ ಹೋಗಲ್ಲ, ನಾನೇ ಕರ್ಕೊಂಡು ಹೋಗಬೇಕು. ಇಲ್ಲ ಅಮ್ಮಂತೂ ಹೋಗೋಕ್ಕಾಗಲ್ಲ. ಮಕ್ಕಳು ಅಳ್ತಾರೆ ಅಂತ ಬೇಜಾರು ಮಾಡ್ಕೊಂಡೆಲ್ಲ ಇರೋಕ್ಕೆ ಹೋಗಬೇಡಿ. ದಯವಿಟ್ಟು ಈ ವ್ಯಾಕ್ಸಿನೇಷನ್ನು ಇಂಜೆಕ್ಷನ್ಗಳೆಲ್ಲ ಹಾಕ್ಸಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮಕ್ಕಳು ಆರೋಗ್ಯದ ಉದ್ದೇಶದಿಂದನೇ ಡಾಕ್ಟರ್ಸ್ ಹೇಳೋದು. ನಿಮ್ಮ ಹತ್ರದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲು, ಪ್ರೈವೇಟ್ ಹಾಸ್ಪಿಟಲ್ ಎರಡೂ ಕಡೆನೂ ಹಾಕ್ತಾರೆ. ಮಿಸ್ ಮಾಡದೆ ಇಂಜೆಕ್ಷನ್ಗಳೆಲ್ಲ ಹಾಕ್ಸಿ. ಸ್ಕೂಲ್ಗೆಲ್ಲ ಹೋದ್ಮೇಲೆ ಅಲ್ಲೇ ಟೀಚರ್ಸ್ ಎಲ್ಲ ಹಾಕಿಸ್ತಾರೆ, ತೊಂದರೆ ಏನಿರಲ್ಲ. ಇವಾಗ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸಿ ಅಂತಲೇ ನಾನು ಹೇಳೋದು. ನೋಡಿದ್ರಲ್ವ ಹಬ್ಬ ಯಾವ ಥರ ಇತ್ತು ಅಂತ. ಇದೇ ಥರ ಸಿಂಪಲ್ಲಾಗಿ ನಾಗರ ಹಬ್ಬ ಮಾಡ್ತಾರೆ. ಮತ್ತು ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ನೂ ನಾನು ತಿಳ್ಕೊಂಡಿಲ್ಲ. ನನಗೆ ಗೊತ್ತಿದ್ದಷ್ಟು ಮಾತ್ರ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ, ಸೆಕೆಂಡ್ ವೀಡಿಯೋ, ಇದು 4ನೇದು ಲಾಂಗ್ ವೀಡಿಯೋ ಯೂಟ್ಯೂಬ್ನಲ್ಲಿ. ಇದು ಸೆಕೆಂಡ್ ವೀಡಿಯೋ ಹಾಕಿದ್ದೆ. 1 ವರ್ಷ ಆದಮೇಲೆ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಟೈಟಲ್ ಹಾಕ್ಬಿಟ್ಟು ಹಾಕಿದ್ದೆ. ಆ ವಿಡಿಯೋನ ಇನ್ಸ್ಟಾಗ್ರಾಮ್ ಅವರು ರಿಮೂವ್ ಮಾಡಿದ್ದಾರೆ. ಏನಕ್ಕಂತಂದರೆ ನಾನು ಜಾಸ್ತಿ ಅದರಲ್ಲಿ ಪಾಪುನೇ ಫೋಕಸ್ ಮಾಡಿಬಿಟ್ಟಿದ್ದೆ. ಮತ್ತು ಪಾಪುಗೆ ಮೇಕಪ್ ಮಾಡೋದು, ಮತ್ತು ಪಾಪು ಡ್ರೆಸ್ ಇಲ್ಲದೆ ಇರೋ ಥರ ವೀಡಿಯೋ ಹಾಕಿದ್ರಿಂದ, ಅಂದರೆ ಪೂರ್ತಿ ಅದೇ ಥರ ವೀಡಿಯೋ ಏನು ಹಾಕಿರಲಿಲ್ಲ, ಇಮೋಜ್ ಹಾಕ್ಬಿಟ್ಟೆ ಹಾಕಿದ್ದೆ. ಬಟ್ ಸಾರಿ, ನಾನಿಲ್ಲಿ ಮಿಸ್ ಆಗಿ ಇನ್ಸ್ಟಾಗ್ರಾಮ್ ಅಂತ ಬಳಸ್ಬಿಟ್ಟಿದ್ದೀನಿ. ಅದು ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್ ಚೈಲ್ಡ್ ಸೇಫ್ಟಿ ಪಾಲಿಸಿ ಕಾರಣದಿಂದ ಡಿಲೀಟ್ ಮಾಡಿರೋದು. ಮಾಡಿಸಿದ್ದಾರೆ. ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಪಾಪುನೇ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ನನಗೂ ಗೊತ್ತಾಗಿದ್ದು ಇವಾಗಲೇ ಈ ಥರ ಮಾಡಬಾರ್ದು ಅಂತ. ನಾನು ತುಂಬ ಜನದ ವೀಡಿಯೋಸ್ ನೋಡಿದ್ದೆ, ಮಕ್ಕಳು ತೋರಿಸ್ತಾರೆ, ನಾನು ಅದೇ ಥರ ಅಂದ್ಕೊಂಡು ಹಾಕಿದ್ದೆ. ಬಟ್ ಆ ಥರ ಮಾಡೋಂಗಿಲ್ಲ ಅಂತೆ. ಅದು ಯೂಟ್ಯೂಬ್ ಚಾನಲ್ಗೇನು ತೊಂದರೆ ಇಲ್ಲ ಸದ್ಯಕ್ಕೆ, ನನಗೆ ಗೊತ್ತಿಲ್ಲದೆ ಇರೋ ಆ ಥರ ಆಗಿರೋದ್ರಿಂದ ಜಸ್ಟ್ ವೀಡಿಯೋ ಮಾತ್ರ ರಿಮೂವ್ ಮಾಡಿದ್ದಾರೆ. ನೀವು ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ, ಮಕ್ಕಳನ್ನೇ ತೋರ್ಸೋಕ್ಕೆ ಹೋಗಬೇಡಿ, ಜೊತೇಲಿ ನೀವು ಇರಿ. ಮತ್ತು ಮಕ್ಕಳನ್ನ ಸೈಡ್ ಪಾರ್ಟಾಗಿ ತೋರಿಸ್ಬೇಕು, ನೀವು ಜಾಸ್ತಿ ಫೋಕಸ್ ಆಗಬೇಕು. ಅಂದರೆ ನಾವು ಜಾಸ್ತಿ ಫೋಕಸ್ ಆಗಬೇಕು ವೀಡಿಯೋ ಮಾಡೋರು, ಮಕ್ಕಳನ್ನ ಜಾಸ್ತಿ ತೋರಿಸ್ಬಾರ್ದಂತೆ. ನನಗೆ ಗೊತ್ತಿರಲಿಲ್ಲ ಇದು. ಇದರಿಂದ ಬೇಜಾರಾಗಿದ್ದರೆ ಸಾರಿ. ಮತ್ತು ನೀವು ಯಾರು ಈ ಥರ ಮಕ್ಕಳನ್ನೇ ಜಾಸ್ತಿ ತೋರಿಸಿ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಈ ಥರ ನನ್ನ ವೀಡಿಯೋ ಥರ ರಿಮೂವ್ ಆಗಿಬಿಡುತ್ತೆ. ಸದ್ಯಕ್ಕೆ ಜಾಸ್ತಿ ನನಗೆ ಅದೇ ಜಾಸ್ತಿ ಅನಿಸುತ್ತೆ. ಒಂದು 21-22 ವ್ಯೂಸ್ ಬಂದಿತ್ತಷ್ಟೇ. ಹಾಕಿ ಒಂದೇ ದಿನಕ್ಕೆ ಅಪ್ಲೋಡ್ ಮಾಡಿ ಒಂದೇ ದಿನಕ್ಕೆ ರಿಮೂವ್ ಮಾಡಿಬಿಟ್ಟಿದ್ದಾರೆ ಆ ವಿಡಿಯೋನ. ಇಟ್ಸ್ ಓಕೆ, ಎಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊತೀನಿ. ಇದನ್ನು ಸ್ವಲ್ಪ ಹೇಳ್ಕೊಬೇಕಿತ್ತು ನಿಮ್ಮ ಹತ್ರ. ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಸ್ವಲ್ಪ ಸ್ಪೆಷಲಾಗಿ ಇರುತ್ತೆ. ನನಗೆ ಏನಕ್ಕೆ ಅಂತ ಹೇಳ್ತೀನಿ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ತಿದ್ಕೋಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನನ್ನ ಚಾನಲ್ ಪವನಪುತ್ರಿ ಯೂಟ್ಯೂಬ್ ಚಾನಲ್ ಅಂತ. ಇನ್ಸ್ಟಾಗ್ರಾಮಲ್ಲೂ ಇದೇ ನೇಮ್ ಇರೋದು. ಅಲ್ಲೂ ಶಾರ್ಟ್ಸ್ ಎಲ್ಲ, ಅಂದರೆ ರೀಲ್ಸ್ ಎಲ್ಲ ಹಾಕಿರ್ತೀನಿ. ಬಂದು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.